ಆತ್ಮೀಯ H60 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಅನೇಕ ಕೆಟ್ಟ ವೈದ್ಯತೆ ಪಡೆಯುವುದಕ್ಕೆ ನಾವು ನಮಗೆ ಅರಿವಿದೆ. ಯಾಕಂದರೆ ಮತ್ತೆ ಸಂಸ್ಕೃತಿ ಬೇರೆ ಮತ್ತೆ ನಮ್ಮ ಜೀವಿತ ಅನೇಕ ಕಾರ್ಯಕ್ರಮಗಳನ್ನು ಮಾತಾಡ್ತಾ ಇದ್ವಿ. ಭಾರತಕ್ಕೆ ಅನಿಷ್ಟ ಆಗುತ್ತೆ. ಗಂಡು ಮಗುವಿಗೂ ಕೂಡ 18 ವರ್ಷ 21 ವರ್ಷ ಆಗಬೇಕು, ಹೆಣ್ಣು ಮಗುವಿಗೆ 18 ವರ್ಷ ಆಗಬೇಕು ಅನ್ನುವ ಒಂದು ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಕೂಡ ಎಲ್ಲ ಹೆಣ್ಣು ಮಕ್ಕಳು ಕೂಡ ಅವರ ಅವೇರ್ನೆಸ್ ಪ್ರೋಗ್ರಾಮನ್ನು ಕೊಟ್ಟಿದ್ದೀವಿ. ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ. ಅದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಇರ್ಬೋದು ಅಥವಾ ಬಂಕಿಮಚಂದ್ರ ಚಟರ್ಜಿಯವರು ಬರೆದಂಥ ವಂದೇ ಮಾತರನ್ನು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದ್ರಲ್ಲಿ ಯಾವ ರೀತಿ ಪೂರಕವಾಗಿ ಒಂದು ದೇಶಭಕ್ತಿಯನ್ನು ಎಲ್ಲರಲ್ಲಿ ಮೂಡಿಸ್ತು ಅನ್ನೋ ದೃಷ್ಟಿಯಿಂದ ನಾವು ಈ ಸಂಭ್ರಮಾಚರಣೆಯನ್ನು ಎಲ್ಲ ಕಡೆ ಆಚರಿಸ್ತಾ ಇದ್ದೀವಿ. ಒಂದೇ ದಿನ ಕಾರ್ಯಕ್ರಮ, ಅದು ಸಂವಿಧಾನದ ಏಕತಾ ಕಾರ್ಯಕ್ರಮ. 17,30,00,000 ರೂಪಾಯಿ ಖರ್ಚು ಅಂತ ನೀವು ತೋರಿಸಿದ್ದೀವಿ. ಇದನ್ನ SCPTF ಹಣದಿಂದ ಖರ್ಚು ಮಾಡಿ ಸಂವಿಧಾನದ ವಿಚಾರಕ್ಕೆ, ಏಕತಾ ವಿಚಾರಕ್ಕೆ SCPTF ಹಣ ನೀವೇ ಯಾಕೆ ಖರ್ಚು ಮಾಡಬೇಕು? ಸಂವಿಧಾನ ಅಂತಂದ್ರೆ ಯಾರು ದಲಿತರಿಗೆ ಮಾತ್ರ ಸಂಬಂಧನ? ಏಕತಾ ಸಮಾವೇಶ ಅಂತಂದ್ರೆ ದಲಿತರಿಗೆ ಮಾತ್ರ ಸಂಬಂಧನ? ಆಯ್ತಾ? ಇದು 17 ಕೋಟಿ. ಇನ್ನೊಂದು ಕಡೆ ಬಂದಿ ಮತ್ತೊಂದು 17 ಕೋಟಿ ಕಾರ್ಯಕ್ರಮ, ಸಂವಿಧಾನ ಜಾಗೃತಿ ಜಾಥಾ ಮತ್ತು ಏಕತಾ ಸಮಾವೇಶ. ಇದು ಅರಮನೆ ಮೈದಾನದ ಶ್ರೀ ಕೃಷ್ಣ ವಿಹಾರದಲ್ಲಿ ಇನ್ನೊಂದು ಕಡೆ ಮಾಡಿ ಅಲ್ಲಿ ಒಂದೇ ದಿನದ ಕಾರ್ಯಕ್ರಮಕ್ಕೆ ಅಲ್ಲಿ 17 ಕೋಟಿ ತಿರುಗಿ SCPTF ಬಾಬು ಜಗಜೀವನ್ ರಾಮ್ ಜನ್ಮ ದಿನಾಚರಣೆ. ಈ ಕಾರ್ಯಕ್ರಮಕ್ಕೆ 66 ಲಕ್ಷ. ಇದು ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹೂನಾರ ಹಾಕಿದ್ರೆ ಒಂದು 50 ಲಕ್ಷ, ಜಗಜೀವನ್ ರಾಮ್ ಅವರು ಒಂದು ಹೂನಾರ ಹಾಕಿದ್ರೆ 50 ಲಕ್ಷ. ಯಾವಾಗ ಹಾಕಬೇಕು ಅಂತೇಳಿ ಗೊತ್ತಾಗಂಗಿಲ್ಲ. ಇಂದಿನ ಕೊಂಚೂರು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆಗೆ ಒಟ್ಟು ಒಂದು ಹೆಮ್ಮೆಯ ವಿಷಯವಾಗಿದೆ. ಶಾಲಾಭಿವೃದ್ಧಿ, ಶಿಕ್ಷಣ, ಗ್ರಾಮದ ಸ್ವಚ್ಛತೆ ಕೊರತೆಯ ಮುಖ್ಯ ಕಾರಣವಾಗಿದೆ. ಅದರಿಂದಾಗಿ ತಾವು ಪ್ರಾಣಿ, ಪಕ್ಷಿ, ಮನುಷ್ಯ ಹಾಗೂ ಬೆಳೆಸಬಹುದು ಮತ್ತು ಅಲ್ಲಿ 3 ತಿಂಗಳಿಗೊಮ್ಮೆ ಸ್ವಚ್ಛಗೊಳಿಸುವ ಬದಲು ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸರಿಯಾದ ಸಮಯ ನೀಡಬೇಕು.
ಆರೋಗ್ಯ, ಶಿಕ್ಷಣದ ವ್ಯವಸ್ಥೆ, ಸ್ವಚ್ಛತೆಯ ಬಗ್ಗೆ, ವಯಸ್ಸಾದರ ಸಮಸ್ಯೆ, ಆರೋಗ್ಯ ಸಮಸ್ಯೆ ಮುಂತಾದವುಗಳ ಬಗ್ಗೆ ಅರಿತುಕೊಂಡೆ. ಸರ್ಕಾರ ಕೊಟ್ಟಿರುವ ಹಣದಲ್ಲಿ ಎಷ್ಟೆಷ್ಟು ಹಣದಲ್ಲಿ ಯಾವ ಥರ ಕೆಲಸ ಮಾಡಬೇಕನ್ನೋದು ಕಲಿತೆ. ಜನರು ಮತ ಚುನಾವಣೆಯನ್ನು ಹೇಗೆ ಮಾಡ್ತಾರೆ, ಅಧ್ಯಕ್ಷರನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಕಲಿತೆ. ಅಧ್ಯಕ್ಷರಿಗೆ ಕೂಡ ತಿಳಿಸಿದೆ. ಅದರ ಮೂಲಕ ಅಧ್ಯಕ್ಷರು ತಾನು ಎಲ್ಲ ಪರಿಗಣಿಸಿದರು, ಎಲ್ಲ ತಿಳಿಸಿದರು ಜನರಿಗೆ. ಜನರು ತೀರ್ಮಾನದಿಂದ ಒಂದು ಲಿಸ್ಟನ್ನು ಬಂದಿತ್ತು. ಅದರ ಪ್ರಕಾರ ನಾನು ಸರ್ಕಾರಿಗೆ ಕೊಟ್ಟೆ. ಸರ್ಕಾರದಿಂದ ಬಂದ ಬಜೆಟನ್ನು ಅಧ್ಯಕ್ಷರಿಗೆ ತಿಳಿಸಿ ಅಧ್ಯಕ್ಷರ ಅದನ್ನು ಕೆಲವು ವಿಭಾಗದಲ್ಲಿ ಹಂಚಿದರು. ಆಗಲಿ, ಸ್ವಚ್ಛ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಕೃಷಿ ಅಭಿವೃದ್ಧಿಗೆ ಅಂತಹ ಯೋಜನೆಗಳು, ನೀರಾವರಿ ಯೋಜನೆಗಳು ಮುಂತಾದ ಯೋಜನೆಗಳ ಬಗ್ಗೆ ಚರ್ಚಿಸಲಾಯಿತು. ಮಕ್ಕಳು ಸ್ವಯಂವಾಗಿ ಚರ್ಚಿಸಿ ಅವರು ಮುಂದಿನ ಪ್ರಜೆಗಳಾಗುವಂಥವರು, ಮಕ್ಕಳು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗುವಂಥವರು. ಹಾಗಾಗಿ ಅವರಿಗೆ ಹಿಂದೆ ನಾವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಳೆಸಿದರೆ ಅವರು ನಮ್ಮ ಸದೃಢ ಗ್ರಾಮವನ್ನು ನಿರ್ಮಿಸುತ್ತಾರೆ. ಈ ಸದೃಢ ಗ್ರಾಮದ ನಿರ್ಮಾಣದಿಂದ ಸದೃಢ ದೇಶವನ್ನು ನಾವು ನಿರ್ಮಿಸಬಹುದು. ಅಥವಾ ಸಮುದಾಯವನ್ನು ಅಥವಾ ಸಂಸ್ಥೆಗಳನ್ನು ಏನು ಬೇಕಾದ್ರೂ ಮಾಡಬೇಕು. ಅವರಿಗೆ ಯಾವುದು ಅಡಚಣೆನೇ ಇಲ್ಲ. ಹಾಗಾಗಿ ಅದನ್ನು ಕೂಡ ಈ ಒಂದು ಬಿಲ್ನಲ್ಲಿ ನಾವು ಕವರ್ ಮಾಡಿದ್ದೇವೆ ಅನ್ನೋದನ್ನು. ಯಾಕೆಂದರೆ ಈ ಬಿಲ್ಲು ಬರೀ ಯಾರನ್ನು ಉದ್ದೇಶಿಸಿಕೊಂಡು ನಾವು ಮಾಡ್ತಾ ಇಲ್ಲ. ಇದನ್ನು ಯಾರಿಗೋಸ್ಕರನೂ ನಾವು ಅವ್ರಿಗೆ ಕಂಟ್ರೋಲ್ ಮಾಡಬೇಕು, ಇವ್ರಿಗೆ ಕಂಟ್ರೋಲ್ ಮಾಡಬೇಕು ಅಂತಲ್ಲ, ಅದು ನಮಗೂ ಅಪ್ಲೈ ಆಗುತ್ತಲ್ಲ. ಸರ್ಕಾರ ಯಾವ ಉದ್ದೇಶಕ್ಕೆ ತಂದಿದೆ ಅಂದರೆ ಸಮಾಜದ ಸ್ವಾಸ್ಥ್ಯ, ಶಾಂತಿಯಿಂದ ಬಾಳ್ಬೇಕಲ್ಲ. ನಾವು ಶಾಂತಿಯಿಂದ ಬಾಳ್ಬೇಕು ಅನ್ನೋದೇ. ಆದರೆ ಇಂಥದ್ದು ಅವಶ್ಯಕತೆ ಇದೆ ಅನ್ನೋದು ನಾನು ಅರ್ಥ ಮಾಡಿಕೊಂಡಿರೋದು ಮಾನ್ಯ ಸಭಾಪತಿಗಳೇ. ಅದರಿಂದ ಮಾನ್ಯ ಸದಸ್ಯರುಗಳಿಗೆ ನಾನು ಮನವಿಯನ್ನು ಮಾಡಿಕೊಳ್ತಕ್ಕಂಥದ್ದು, ಇದರ ಅವಶ್ಯಕತೆ ಇದೆ. ಇದನ್ನು ದಯಮಾಡಿ ತಾವೆಲ್ಲರೂ ಕೂಡ ಒಪ್ಪಿಕೊಂಡು ಇದನ್ನು ಪಾಸ್ ಮಾಡಿಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಅಧ್ಯಕ್ಷರ ಮೂಲಕ ವಿನಂತಿಯನ್ನು ಮಾಡ್ತೇನೆ. ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಇದ್ರೂ ಕೂಡ ನೀವು ದೇಶಕ್ಕೆ ವಿರೋಧವಾಗಿರುವಂಥ, ದೇಶಕ್ಕೆ ಅಪಮಾನ ಆಗುವಂಥ, ರಾಷ್ಟ್ರದ ಹಿತಕ್ಕೆ ಧಕ್ಕೆ ತರುವಂಥ, ರಾಷ್ಟ್ರೀಯ ವಿಚಾರಗಳಿಗೆ ಧಕ್ಕೆ ತರುವಂಥ ವಿಷಯಗಳನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಇವತ್ತು ಭಾರತೀಯ ನ್ಯಾಯ ಸಂಹಿತೆಯಲ್ಲೂ ಕೂಡ ಕೊಟ್ಟಿದ್ದಾರೆ. ಹಿಂದೆ ನಮ್ಮ ಸಂವಿಧಾನದಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ, ಪ್ರಜೆಗಳ ರಾಜ್ಯವನ್ನು ಪೊಲೀಸ್ ರಾಜ್ಯವನ್ನಾಗಿ ಮಾಡಲಿಕ್ಕೆ ಕೊಟ್ಟಿದ್ದೀರಿ. ಕೇವಲ ಅಶಾಂತಿ ಉಂಟಾಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಯಾರನ್ನು ಬೇಕಾದ್ರೂ ನಿರ್ಬಂಧಿಸ್ಬೋದು, ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಿರ್ಬಂಧಿಸ್ಬೋದು, ಧಾರ್ಮಿಕ ಮೆರವಣಿಗೆಗಳನ್ನು 30ರಿಂದ 90 ದಿನಗಳ ಕಾಲ ನಿರ್ಬಂಧಿಸ್ಬೋದು. ಇದು ತುರ್ತು ಪರಿಸ್ಥಿತಿಯ ಸಂಕೇತ ಆಗುತ್ತೆ. ಅಂದರೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರದೆ ತುರ್ತು ಪರಿಸ್ಥಿತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಉದ್ದೇಶ ಈ ಬಿಲ್ಗಿದೆ. ಸಾಕ್ಷ್ಯಾಧಾರಗಳಿಲ್ಲದೆ ಕಾರ್ಯಕ್ರಮಗಳನ್ನು, ಹಬ್ಬಗಳನ್ನು ತಡೆಯೋದಕ್ಕೆ ದಾರಿಯಾಗುತ್ತೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.